ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RCB ಮ್ಯಾನೇಜ್ಮೆಂಟ್ನವರೇ, ಯಾಕಪ್ಪ RCB ಫ್ಯಾನ್ಸ್ಗೆ ಇಷ್ಟೊಂದು ಅವಮಾನ ಮಾಡ್ತೀರಿ, ಇಷ್ಟೊಂದು ಹೊಟ್ಟೆ ಉರಿಸ್ತೀರಿ? ಅಂದ್ರೆ RCB ಫ್ಯಾನ್ಸ್ಗೆ ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇಷ್ಟೊಂದು ಲಾಯಲ್ ಆಗಿದ್ದೀವಿ RCB ಫ್ರಾಂಚೈಸಿಗೆ, RCB ತಂಡಕ್ಕೆ. ಪದೇ ಪದೇ ಒಳ್ಳೆ ಪ್ಲೇಯರ್ಗಳನ್ನ ಬಿಡ್ತೀರಿ. ರಾಹುಲ್ನ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರನ್ನೂ ಬಿಟ್ರೆ ಹಾಳಾಗೋಗ್ಲಿ. ವೆಲ್ ಜಾಕ್ಸ್ನ ತಗೊಳ್ತಾರೆ ಅಂತ ಅಂದ್ರೆ ವೆಲ್ ಜಾಕ್ಸ್ನ ಬಿಡ್ತೀರಿ ನೀವು. ಏನ್ ಹೇಳಕ್ಕಾಗುತ್ತೆ ನಿಮ್ಗೆ? ವೆಲ್ ಜಾಕ್ಸ್ಗಿಂತ ಪ್ಲೇಯರ್ ಬೇಕಾಗಿತ್ತ ನಿಮ್ಗೆ? ಯಾವಾಗ್ಲೂ RCB ಅಂತ ಸಾಯ್ತೀವಿ. ನೀವು ನೋಡಿದ್ರೆ ಫ್ಯಾನ್ಸ್ಗೆ ಎಷ್ಟು ಹೊಟ್ಟೆ ಉರಿಸ್ತೀರಾ ಅಂತ ಅಂದ್ರೆ, ನಾವ್ ಹೇಳಿದಂತ ಪ್ಲೇಯರ್ಗಳನ್ನ ಒಬ್ಬರನ್ನೂ ತಗೊಳಲ್ಲ. ಹಾಳಾಗಿ ಹೋಗ್ಲಿ. ಸೆಂಚುರಿ ಹೊಡೆದು ಅದ್ಭುತವಾಗಿ ಆಟ ಆಡಿದಂತ ವೆಲ್ ಜಾಕ್ಸ್ನ ಯಾಕ್ರಪ್ಪ ಬಿಟ್ರಿ? ರಾಹುಲ್ನ ತಗೋ ಅಂತ ಹೇಳಿದ್ವಿ ಎಲ್ಲಾರು RCB ಫ್ಯಾನ್ಸ್. ಅಲ್ಲಿಯೂ ಕೂಡ ನಮಗೆ ಬಗ್ನಿಗೂಟ ಇಟ್ರಿ. ಅದಾದ ನಂತರ ಸ್ಪಿನ್ ಜಾದುಗಾರ ನಮ್ಮ ಚಾಹಲ್ನ ತಗೋ ಅಂತ ಹೇಳಿದ್ವಿ, ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ನೀವು. ಹಾಳಾಗಿ ಹೋಗ್ಲಿ ಬಿಡ್ರಪ್ಪ ಅಂತ ಅನ್ನ. ಇನ್ನು ನಮ್ಮ ವೆಲ್ ಜಾಕ್ಸ್ಗೆ RTM ಯೂಸ್ ಮಾಡ್ತಾರೆ, ಆರಾಮಾಗಿ ಬರ್ತಾರೆ RCBಗೆ ಅಂತ ನಾವು ಖುಷಿ ಪಟ್ಕೊಂಡು ಒಳಗೊಳಗೆ ಇದ್ವಿ ಸಮಾಧಾನ ಮಾಡ್ಕೊಂಡು. ಇವತ್ ನೋಡಿದ್ರೆ ವೆಲ್ ಜಾಕ್ಸ್ನು ಬಿಡ್ತೀರಾ. ಇನ್ ಏನ್ ಮಾಡ್ತೀರಾ ನೀವು ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ನೀವು ಚೆನ್ನಾಗಿ ಟೀಮ್ ಕಟ್ಟಿದೀರಾ, ಕಟ್ಟಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಪ್ರಾಮಿಸಿಂಗ್ ಪ್ಲೇಯರ್ಸ್ ಅಂತ ಕೆಲವರು ಇರ್ತಾರೆ. ಈಗ ನೋಡಿ, ಚೆನ್ನೈ ಹೆಂಗೆ ಲಾಯಲ್ ಆಗಿದೆ ಟೀಮ್ ಪ್ಲೇಯರ್ಸ್ಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅವರು ಏನೇ ಒಂದೆರಡು ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟರು ಸಾಕು, ಚೆನ್ನೈನವರು ಅವ್ರನ್ನ ರಿಟರ್ನ್ ಮಾಡ್ಕೊಳ್ತಾರೆ. ಮತ್ತೆ ಇಂಥ ಆಪ್ಷನ್ಗಳಲ್ಲೂ ಅವ್ರನ್ನ ಬಿಡಲ್ಲ. ಉದಾಹರಣೆಗೆ ರಚಿನ್ ರವೀಂದ್ರ ತುಂಬಾ ಚೆನ್ನಾಗಿ ಆಡಿಲ್ಲ, ಒಂದೆರಡು ಮ್ಯಾಚ್ಗಳಲ್ಲಿ ಏನು ಆಡಿರಬಹುದು ಅವರು ಅಂತ. ಚೆನ್ನೈ ರಚಿನ್ ರವೀಂದ್ರ ಅವ್ರನ್ನ RTM ಯೂಸ್ ಮಾಡಿ ವಾಪಸ್ ತಗೊಳುತ್ತೆ. ಅದಾದ ನಂತರ ಇನ್ನು ಬೇರೆ ಬೇರೆ ಪ್ಲೇಯರ್ಸ್ ಗಳನ್ನು ವಾಪಸ್ ತಗೊಂಡಿದ್ದಾರೆ ಚೆನ್ನೈನವರು. ಇಂಥ ಸಂದರ್ಭದಲ್ಲಿ ಯಾಕಪ್ಪ ಹಿಂಗ್ ಮಾಡ್ತೀರಾ ನೀವು RCB ಅವರು ಅಂತ ಹೇಳಿ RCB ಫ್ಯಾನ್ಸ್ ಕ್ಯಾಕರ್ ಸುಗಿತಾ ಇದ್ದಾರೆ RCB ಫ್ರಾಂಚೈಸಿಗೆ. ಇದೆಲ್ಲದರ ನಡುವೆ ಟೀಮ್ ಡೇವಿಡ್ ಅವರನ್ನ ನೀವು ಗೊತ್ತಾಯ್ತು ನಮ್ಗೆ, ಮೇಲ್ನೋಟಕ್ಕೆ ಎಲ್ಲಾ ಸ್ಪಷ್ಟವಾಗಿ ಗೊತ್ತಾಗಿದೆ. ನೀವು ಯಾವಾಗ ಆಕಾಶ್ ಅಂಬಾನಿ ಬಂದು ನಿಮ್ಮ ಕೈ ಕುಲುಕಿದ್ರು ಆವಾಗ್ಲೇ ಗೊತ್ತಾಯ್ತು ನೀವು ಫಿಕ್ಸಿಂಗ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಮುಂಬೈಯಿಂದ ಟೀಮ್ ಡೇವಿಡ್ ನ ನಮಗ್ ಕೊಡಿ, RCB ಇಂದ ವೆಲ್ ಜಾಕ್ಸ್ ಅವರನ್ನ ನಿಮಗ್ ಕೊಡ್ತೀವಿ ಅಂತ ಹೇಳಿ. ಮುಂಬೈನವರು ಅಂತ ಪ್ಲೇಯರ್ ನಿಮಗ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೀವೆಂತ ಮುಟ್ಟಾಡ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವರು ಬಹಳ ಆಸೆ ಪಟ್ಟುನೆ ಕಳೆದ ಬಾರಿ ಆಪ್ಷನ್ ನಲ್ಲಿ ಟೀಮ್ ಡೇವಿಡ್ ಅವ್ರನ್ನ ತಗೊಂಡಿದ್ರು. ಆದ್ರೆ ಟೀಮ್ ಡೇವಿಡ್ ಅಲ್ಲಿ ಏನು ಕಿತ್ತು ಡಬ್ಬಾಕಿಲ್ಲ ಅಂತ ಹೇಳಿ ಅವರು ನಿಮಗ್ ಕೊಟ್ಟಿದ್ದಾರೆ ಡಬ್ಬಾ ಪ್ಲೇಯರ್ ನ. ನೀವು ಇಲ್ಲಿ ಸೆಂಚುರಿ ಹೊಡೆದಂತ ಆಟಗಾರನನ್ನ ನೀವು ಅವ್ರಿಗೆ ಕೊಟ್ಟಿದ್ದೀರಿ. ಅಲ್ಲಿಗೆ ಮುಂಬೈನವರು ಎಷ್ಟು ಖುಷಿ ಆಗಿದ್ರು ಅನ್ನೋದು ನಿಮಗ್ ಗೊತ್ತು. ಆದ್ರೆ ನಿಮಗೆ ಟೀಮ್ ಡೇವಿಡ್ ಬಂದಾಗ ಅಷ್ಟು ಖುಷಿ ಆಗ್ಲಿಲ್ಲ, ನಿಮ್ ಮುಖದಲ್ಲೂ ಗೊತ್ತಾಗ್ಲಿಲ್ಲ. ಹಾಗಾಗಿ ನೀವು ಏನ್ ಮಾಡ್ತಿದ್ದೀರಾ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ನಾವು ಫ್ಯಾನ್ಸ್ ಮಾತ್ರ ಲಾಯಲ್ ಆಗಿರೋದು. ಲಾಯಲ್ ಫ್ಯಾನ್ಸ್ಗೆ RCB ಮ್ಯಾನೇಜ್ಮೆಂಟ್ ಯಾವತ್ತೂ ಲಾಯಲ್ ಆಗಿಲ್ಲ ಅನ್ನೋದು ಇಲ್ಲಿ ಗ್ಯಾರಂಟಿ ಗೊತ್ತಾಗಿರೋ ವಿಚಾರ.